ನೀರಿದ್ರೂ ದಾಹ ನೀಗಿಸಿಕೊಳ್ಳಲಾಗ್ತಿಲ್ಲ. ಬಣ್ಣದ ನೀರು ಕಂಡು ಜನ ಬೆಚ್ಚಿ ಬಿದ್ದಿದ್ದಾರೆ. ಜಲಸಂಕಷ್ಟದ ನಡುವೆ ಅಧಿಕಾರಿಗಳ ಬೇಜವಾಬ್ದಾರಿಗೆ ನಿಗಿ ಅಂತಿದ್ದಾರೆ. ಮತ್ತೊಂದೆಡೆ ಜಲಕ್ಷಾಮ ನಿವಾರಣೆಗೆ ಸಮುದ್ರದಲ್ಲಿ ಪೂಜೆ ಮಾಡಿದ್ದಾರೆ. ಭೀಮಾ ನೀರು ಶುದ್ಧೀಕರಿಸದೆ ಕುಡಿಯಲು ಪೂರೈಕೆ, ಕಲುಷಿತ ನೀರಿನ ಬದಲು ವಿಷ ಕೊಡಿ ಎಂದು ಕಿಡಿ. ಯಾದಗಿರಿ ಜಿಲ್ಲೆಯ ವಡಗೇರದಲ್ಲಿ ಕುಡಿಯುವ ನೀರಿಗೆ ಜನ ಪರದಾಡ್ತಿದ್ದಾರೆ. ಇಂತಹ ಹೊತ್ತಲ್ಲಿ ಭೀಮಾ ನದಿಯಿಂದ ಪೂರೈಕೆ ಆಗ್ತಾ ಇರುವಂತಹ ನೀರು ಕೂಡ ಕಲುಷಿತವಾಗಿದೆ. ಶುದ್ಧೀಕರಿಸದೆ ಹುಳು ಹುಪ್ಪುಟ್ಟಿರುವಂತಹ ನೀರನ್ನೇ ಕುಡಿಯಲು ಪೂರೈಸ್ತಾ ಇದ್ದಾರೆ. ಇದರ ಬದಲು ವಿಷ ಕೊಟ್ಬಿಡಿ ಅಂತ ಜನರು ಖಾಲಿ ಕೂಡ ಹಿಡಿದು ಪ್ರತಿಭಟಿಸಿದ್ರು. ಓಟ್ ಹಾಕಾಗಷ್ಟೇ ಇಷ್ಟು ನಮ್ಮ ಓಣೆ ದ್ಯಾಸ ಮಾಡ್ತಾರ. ಓಟ್ ಆದ ಮರುದಿನ ಯಾರು ದ್ಯಾಸ ಮಾಡೋದಿಲ್ಲ. ನಮ್ಮನ್ನ ಯಾರು ಹೇಳಿದ್ರೆ ಕಿವಿಯಾಗ ಹಾಕೋದಿಲ್ಲ. ನೀರು ಕಳೆದ ಸಾಯಂಗಾಗ್ಯದ. ಲಾಸ್ಟಿಗೆ ಏನೇನು ಇಟ್ಟು ನೀರಾಗ ಎಣ್ಣೆ ಪಿಣ್ಣೆ ಹಾಕ್ಬಿಟ್ರು, ಕುಡ್ದು ಎಲ್ಲರೂ ಸತ್ತೋಗ್ಬಿಡ್ತೀವಿ. ಓಣ್ಯಾಗ ಪೂರ ತ್ರಾಸ ಆಗಿಬಿಟ್ಟದ ನಮಗೆ. ಯಪ್ಪ ಅಂದ ಸಾಕಾಯ್ತು, ಎಣ್ಣೆ ಅಂದ ಸಾಕಾಯ್ತು. ಲಾಸ್ಟಿಗೆ ಆ ಕೆಲಸ ಮಾಡ್ರಿ, ದಯವಿಟ್ಟು ಕೈ ಮುಗಿತೀವಿ ನಿಮಗೆ. ಇತ್ತ ಶಹಾಪುರದ ವಿಭೂತಿ ಹಳ್ಳಿಯಲ್ಲಿ ನೀರಿನ ಘಟಕಗಳು ಬಂದ್ ಆಗಿವೆ. ಕುಡಿಯುವ ನೀರಿಗಾಗಿ ಮಹಿಳೆಯರು, ಮಕ್ಕಳು ಕಿಲೋಮೀಟರ್ ಗಟ್ಟಲೆ ನಡೆದು ತಳ್ಳುವ ಗಾಡಿಯಲ್ಲಿ ನೀರು ತರುತ್ತಿದ್ದಾರೆ. ಬೆಂಗಳೂರಿನ ಜಲದಾಹ ನೀಗಿಸಲು ಸಮುದ್ರದಲ್ಲಿ ಪ್ರಾರ್ಥನೆ. ಬೆಂಗಳೂರು ಜಲಕ್ಷಾಮ ನೀಗಿಸಲು ಕಾರವಾರ ಬಳಿಯ ಅರಬ್ಬಿ ಸಮುದ್ರದಲ್ಲಿ ಹೋಮ ಹವನ ನಡೆಯಿತು. ಬೆಂಗಳೂರಿನ ಮುನೇಶ್ವರ ದೇವಸ್ಥಾನದ ಅರ್ಚಕರು ಮತ್ತು ತಂಡ ಕಾಳಿ ನದಿ ಸಮುದ್ರಕ್ಕೆ ಸೇರುವ ಸ್ಥಳದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ರು. ಮರಳಲ್ಲಿ ಶಿವಲಿಂಗ ನಿರ್ಮಿಸಿದ್ರು. ವರುಣ ದೇವನಿಗೆ ಪ್ರಾರ್ಥಿಸಿದ್ರು. ಕೋಟ್ಯಾಂತರ ಜೀವರಾಶಿಗೆ ನೀರು ಬೇಕು ಅಂತೇಳಿ ನಾವು ಜೋಡಿ ಮುನೇಶ್ವರ ದೇವಸ್ಥಾನ ಟ್ರಸ್ಟ್ ಮುಖಾಂತರವಾಗಿ ಈ ಸಮುದ್ರದಲ್ಲಿ ಕಾಳಿ ನದಿ ಮತ್ತು ಸಂಗಮ ಎರಡೂ ಒಟ್ಟಿ ಸೇರುತ್ತೆ. ಇಂಥ ಸ್ಥಳದಲ್ಲಿ ವರುಣ ದೇವತೆ ವರುಣ ವಾಯುವನ್ನು ಆಹ್ವಾನ ಮಾಡಿ ಸಂಕಲ್ಪ ಮಾಡಿ ಮಾಡ್ತಾ ಇದ್ದೀವಿ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆರೆ, ನದಿಗಳಲ್ಲಿ ನೀರು ಬತ್ತಿ ಹೋಗ್ತಾ ಇದೆ. ಮಂಗಳೂರು ನಗರಕ್ಕೆ ನೀರು ಪೂರೈಸುವ ತುಂಬೆ ಡ್ಯಾಂನಲ್ಲಿ ನೀರಿನ ಮಟ್ಟ ತಗ್ಗಿದೆ. ಹೀಗಾಗಿ ಎಎಂಆರ್ ಡ್ಯಾಂನ ನೀರು ಬಳಸಲು ಪ್ಲಾನ್ ಮಾಡ್ತಿದ್ದಾರೆ. ನೀರನ್ನ ಮಿತವಾಗಿ ಬಳಸಿ, ಕೃಷಿ ಉದ್ದೇಶಕ್ಕೆ ಬಳಸಬೇಡಿ ಅಂತ ಡಿಸಿ ಮನವಿ ಮಾಡಿದ್ದಾರೆ. ಅಗ್ರಿಕಲ್ಚರ್ ಪರ್ಪಸ್ಗೆ ಯಾವುದೇ ಬಳಕೆಗೆ ಅವಕಾಶ ಕಲ್ಪಿಸಲಾಗಿಲ್ಲ. ಅದು ಸ್ಕೀಮಲ್ಲೂ ಇಲ್ಲ, ಡ್ಯಾಮ್ದು ಇದರಲ್ಲೂ ಇಲ್ಲ. ಅದನ್ನು ನಾವು ಕಟ್ಟುನಿಟ್ಟಾಗಿ ಅದಕ್ಕೆ ಅಗೇನ್ಸ್ಟ್ ಕ್ರಮ ವಹಿಸಲಿಗೂ ಮೆಸ್ಕಾಮ್ಗೆ ಮತ್ತು ಇವರಿಗೆಲ್ಲ ಹೇಳಿದ್ದೇವೆ. ಅಗ್ರಿಕಲ್ಚರ್ ಇದಕ್ಕೆ ಬಳಕೆ ಮಾಡೋದನ್ನು ತಡೆಗಟ್ಟಲು ಕ್ರಮವನ್ನು ವಹಿಸಲಾಗುವುದು. ಏನೇ ಹೇಳಿ, ರಾಜ್ಯದಾದ್ಯಂತ ಜಲಕ್ಷಾಮ ತಲೆದೂರಿದೆ. ಕುಡಿಯುವ ನೀರಿಗೂ ಹಾಹಾಕಾರ ಉಂಟಾಗಿದೆ. ಬ್ಯೂರೋ ರಿಪೋರ್ಟ್, TV9.